ಬೆಂಕಿಯ ಕೆನ್ನಾಲಿಗೆಯಿಂದ ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಿರುವ ಪ್ರಾಣಿಗಳು ಒಂದೆಡೆ ಆದರೆ ಉರಿಯುತ್ತಿರುವ ಬೆಂಕಿಯ ಮೇಲೆ ಬ್ಲ್ಯಾಕ್ ಕೈಟ್ಸ್ಗಳು. ಉರಿಯುವ ಬೆಂಕಿಯಲ್ಲಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವ ಹಕ್ಕಿಯ ಬಗ್ಗೆ ಏನಾದರೂ ಕೇಳಿದ್ದೀರಾ? ಹೌದು, 1963ರ ಆಸ್ಟ್ರೇಲಿಯಾದ ಒಂದು ಮನೆಯ ಹೊರಗಡೆ ಹಾಕಿದ್ದಂತಹ ಬೆಂಕಿಯಿಂದ ಆಗಾಗ್ಗೆ ಬೆಂಕಿಯ ಕೊಳ್ಳಿಗಳನ್ನು ಹೊತ್ತೊಯ್ತಿದ್ದ ಒಂದು ಹಕ್ಕಿಯ ಬಗ್ಗೆ ಪ್ರಕರಣ ದಾಖಲಾಗುತ್ತೆ. ಇದನ್ನ ಜಾಡು ಹಿಡಿದವರಿಗೆ ಸಿಗೋದೆ ಸುತ್ತಮುತ್ತಲಿನ ಕಾಡುಗಳಲ್ಲಿ ಆಗಾಗ್ಗೆ ಕಾಣಸಿಗುತ್ತಿದ್ದಂತಹ ಕಾಡ್ಗಿಚ್ಚು. ಆ ಹಕ್ಕಿಯ ಪ್ರಜಾತಿಯ ಹೆಸರೇ ಬ್ಲ್ಯಾಕ್ ಕೈಟ್ಸ್. ಈ ಹಕ್ಕಿಯು ಕಾಡಿನ ಆಹಾರ ತೀರ ಕ್ಷೀಣಿಸಿ ಹೋದಾಗ ಯಾವುದಾದರೂ ಒಂದು ಬೆಂಕಿಯ ಮೂಲವನ್ನು ಹುಡುಕಿ ಅಲ್ಲಿಂದ ಬೆಂಕಿಯ ಕೊಳ್ಳಿಗಳನ್ನು ಹೊತ್ತು ತಂದು ತೀರ ಒಣಗಿದ್ದಂತಹ ಹುಲ್ಲುಗಾವಲುಗಳಿಗೆ ಬಿಸಾಡುತ್ತಿತ್ತು. ಅದರಿಂದ ಹತ್ತಿಕೊಂಡಂತಹ ಬೆಂಕಿ ಕೆಲವೇ ನಿಮಿಷಗಳಲ್ಲಿ ದೊಡ್ಡ ಕಾಡ್ಗಿಚ್ಚಾಗುತ್ತಿದ್ದಂತೆ ಬ್ಲ್ಯಾಕ್ ಕೈಟ್ಸ್ಗಳ ಅಸಲಿ ಆಟ ಶುರು. ಈ ಹಕ್ಕಿಗಳು ಹೀಗೇಕೆ ಮಾಡುತ್ತವೆ ಎಂಬ ಪ್ರಶ್ನೆಗೆ ಉತ್ತರ, ಬೆಂಕಿಯ ಶಾಖಕ್ಕೆ ಚಿಕ್ಕ ಪ್ರಾಣಿಗಳಾದ ಕಪ್ಪೆ, ಮಿಡತೆ ಹಾಗೂ ಇಲಿಗಳು ತಮ್ಮ ರಕ್ಷಣೆಗೆ ಓಡುತ್ತಿರುವಾಗ ಸುಲಭವಾಗಿ ಬ್ಲ್ಯಾಕ್ ಕೈಟ್ಸ್ಗಳ ಕಣ್ಣಿಗೆ ಬೀಳುತ್ತವೆ. ಬೆಂಕಿಯು ಹರಡುತ್ತಿದ್ದಂತೆ ಎತ್ತರವಾದ ಮರಗಳ ಮೇಲೆ ಕೂತು ನೋಡುತ್ತಿರುವ ಈ ಕಣ್ಣುಗಳಿಗೆ ಇದಕ್ಕಿಂತ ಸುಲಭವಾದ ಆಹಾರ ಸಿಗಲ ಸಾಧ್ಯವಾಗಿತ್ತು.